Hi guys, welcome back to my YouTube channel. Guys, ಇವತ್ತು ನಾನು ನಮ್ಮಮ್ಮ ಸುಷ್ಮಿತಾ ಅಕ್ಕ ನನ್ನ ಸ್ಕೂಲ್ ಫ್ರೆಂಡ್ ಭೂಮಿಕಾ ನಾವೆಲ್ಲರೂ ಇವಾಗ ರೆಸಾರ್ಟ್ ಬಂದಿದ್ದೀವಿ. RR ರೇಟೆಡ್ ರೆಸಾರ್ಟ್ ಅಂತ. ಇವಾಗ ರಿಸೆಪ್ಷನ್ ಹತ್ರ ಹೋಗ್ತಾ ಇದ್ದೀವಿ. ಗಾಯ್ಸ್, ಅಲ್ಲಿ ರಿಸೆಪ್ಷನ್ ಮುಗಿಸ್ಕೊಂಡು ಇಲ್ಲಿ ಬಂದರೆ ಸ್ಟಾರ್ಟಿಂಗ್ ಬುದ್ಧ ಸಿಗುತ್ತೆ. ಸೊ ಹಿಂಗೆ ಮುಂದೆ ನಡ್ಕೊಂಡು ಹೋದರೆ ಇದು ರೆಸಾರ್ಟ್ ಸ್ಟಾರ್ಟಿಂಗ್. ಇದು ಗೈಸ್, RR ರೇಟೆಡ್ ರೆಸಾರ್ಟಲ್ಲಿ ಇದ್ದೀವಿ. ಈ ಜಸ್ಟ್ 45 ಮಿನಿಟ್ಸ್ ಅವೇ ಫ್ರಮ್ ಬ್ಯಾಂಗ್ಳೂರ್ ಅಷ್ಟೇ. ಕಾಲೇಜ್ ಇನ್ನೇನು ಸ್ಟಾರ್ಟ್ ಆಗ್ತಿತ್ತು ಅಂತ ನಾನು ಮತ್ತು ನನ್ನ ಫ್ರೆಂಡು ಎಷ್ಟು ದಿನ ಆದಮೇಲೆ ಆಚೆ ಬಂದಿದ್ದೀವಿ. ಇವಳು ನನ್ನ ಫ್ರೆಂಡ್ ಭೂಮಿಕಾ. ಹಾಯ್ ಗೈಸ್, ಕಿಡ್ಸ್ ಪ್ಲೇ ಏರಿಯಾ ಅಂತ ಯಾವ ರೆಸಾರ್ಟಲ್ಲಿ ಮಾಡಿಲ್ಲ. ಕಿಡ್ಸ್ಗೆ ಅಂತ ಸಪ್ರೇಟಾಗಿ ಗೇಮ್ಸ್ ಎಲ್ಲ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಅಷ್ಟೇ ಚೆಕ್ಕಿನ್ ಆಗಿದ್ದೀವಿ ಅಲ್ವಾ ನಾವು. ಸೊ ಏನೇನು ಆ್ಯಕ್ಟಿವಿಟೀಸ್ ಇದೆ ಅಂತೆಲ್ಲ ನೋಡ್ತಿದ್ದೀವಿ. ಈ ಆ್ಯಕ್ಟಿವಿಟಿ ನಾಳೆ ಆಡೋಣ, ಆಡಬೇಕು. ಗೈಸ್, ಇದು ಡೈನಿಂಗ್ ಹಾಲ್, ಇದು ಕಾನ್ಫರೆನ್ಸ್ ಹಾಲ್ ಅಂತೆ. ಪಕ್ಕ ಸ್ವಿಮ್ಮಿಂಗ್ ಇದೆ, ಬನ್ನಿ ನೋಡೋಣ. ಗೈಸ್, ಆಲ್ರೆಡಿ ಯಾರೋ ಸ್ವಿಮ್ಮಿಂಗ್ ಆಡ್ತಿದ್ದಾರೆ. ಇದು ರೂಮ್ಸ್, ನಾವು ಟೆಂಟ್ ತೊಗೊಂಡಿದ್ದೀವಿ. ಸೊ ನಮಗಿನ್ನ ಟೆಂಟ್ ಲೇಟಾಗಿ ಕೊಡ್ತಾರಂತೆ. ಅಷ್ಟರಲ್ಲಿ ನಾವೆಲ್ಲ ರೆಸಾರ್ಟ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಗೈಸ್, ಡೈನಿಂಗ್ ಇದು ಔಟ್ಸೈಡ್ ಊಟ ಮಾಡೋದು. ಇದು ಒಳಗಡೆ ಊಟ ಮಾಡೋಕ್ಕೂ ಇದೆ. ಇಲ್ಲಿ ತುಂಬ ದೊಡ್ಡದಾಗಿದೆ ಆ್ಯಕ್ಚುಲಿ. ನೋಡಿ ಗೈಸ್, ಎಷ್ಟು ದೊಡ್ಡದಾಗಿದೆ. ನಮಗೆ ಸುಸ್ತಾಗ್ತೈತಂತೆ, ಅದಕ್ಕೆ ಜ್ಯೂಸ್ ಆಯ್ತಾ ಇಲ್ಲ ಅಂತ ನೋಡೋಣ ಅಂತ ಬರ್ತಾ ಇದ್ದೀವಿ. ಗೈಸ್, ಜ್ಯೂಸ್ ನೋಡ್ಕೊಂಡು ಹೋದ್ವಿ, ಅದು ಜ್ಯೂಸ್ ಸಿಕ್ಕಿಲ್ಲ, ಐಸ್ ಕ್ರೀಮ್ ಸಿಕ್ಕಿದೆ. ಆಲ್ರೆಡಿ ಸುಸ್ಸು ಐಸ್ ಕ್ರೀಮ್ ತಿಂದು ಖಾಲಿ ಮಾಡಿದ್ದೆ. ನಮ್ಮ ಕೊಡ್ಬೇಕು ಇವಾಗ. ತಗೊಳ್ಳೆ ಕೊಡೋಗೆ ಬೋಡಿ. ಇದು ಟೆಂಟ್ ಹಾಕಿದ್ಮೇಲೆ ನಾನು ನೀನು ಒಂದು ಟೆಂಟು, ಹರ್ಷಿತಾನು ಸುಷ್ಮಿತಾ ಒಂದು ಟೆಂಟು. ನೀನು ನನ್ನ ಜೊತೆ ಮಲ್ಕೊಂಡಿರ್ಬೇಕು ಟೆಂಟಲ್ಲಿ. ಮಲ್ಕೊಂತೇವೆ ಬೋಡಿ. ಓಕೆ, ನನಗೆ ಓಕೆ. ನಾನು ಹರ್ಷಿತಾ ಒಂದು ಟೆಂಟು, ನೀವು ನಾನು ಭೂಮಿಕಾ ಒಂದು ಟೆಂಟು. ಓಕೆನಾ? ಮಲ್ಕೊಂಡಿಲ್ಲ ಅಂದರೆ ಆಮೇಲೆ ಐತೆ. ಗೈಸ್, ಇವಾಗ ನಾವು ಟೆಂಟ್ ಸ್ಟೇ ಹತ್ರ ಬಂದಿದ್ದೀವಿ. ನೋಡಿ, ಫುಲ್ ಟೆಂಟಿಗೆ ಅಂತಲೇ ಸಪ್ರೇಟ್ ಜಾಗ ಮಾಡಿದ್ದಾರೆ. ಟೆಂಟ್ ಸ್ಟೇ ಅಂತೂ ಫಸ್ಟ್ ಟೈಮ್ ನಾನು ನೋಡ್ತಿರೋದು, ಇಷ್ಟು ಚೆನ್ನಾಗಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಟೆಂಟಿಗೆ ಅಂತ. ಅಲ್ಲಿ ರೈನ್ ಡ್ಯಾನ್ಸ್ ಇರುತ್ತೆ. ಮತ್ತು ಇದು ಮೇಲೆ ಥರ ಕಾಣಿಸ್ತಿದೆಯಲ್ಲ, ಅದು ಬಂದುಬಿಟ್ಟು ಜಿಪ್ ಲೈನ್. ಅದು ಆಡ್ತಿದ್ದಾರೆ ಅಂದರು ಸ್ವಲ್ಪ ಜನ. ಸೊ ನೋಡೋಣ. ಬಸ್ ಈ ಕಡೆ ಎಲ್ಲ ಟೆಂಟ್ ಇರುತ್ತೆ ಅಲ್ವಾ. ಸೊ ಟೆಂಟ್ ಇಲ್ಲಿರೋರಿಗೆ ಜಾಗ, ಲೇಡೀಸ್ ರೆಸ್ಟ್ ರೂಮ್, ಜೆಂಟ್ಸ್ ರೆಸ್ಟ್ ರೂಮ್ ಅಂತ. ಅದು ಹೇಗಿದೆ ಅಂತ ನೋಡೋಣ. ನೋಡಿ, ತುಂಬ ಚೆನ್ನಾಗಿದೆ. ರೆಸ್ಟ್ ರೂಮ್ಸು, ಡ್ರೆಸ್ ಚೇಂಜ್ ಮಾಡೋಕ್ಕೂ ಜಾಗ ಇದೆ. ಇವು ಮಿರರ್. ಸೊ ಈ ಕಡೆ ಒಂದು ರೋಪ್ ಆ್ಯಕ್ಟಿವಿಟೀಸ್ ಇದೆ. ಇವಾಗ ರೋಪ್ ಆ್ಯಕ್ಟಿವಿಟೀಸ್ ಏನಿದೆ ಅಂತ ನೋಡೋಣ. ಆಲ್ರೆಡಿ ಆಡ್ತಿದ್ದಾರೆ. ಈ ಆ್ಯಕ್ಟಿವಿಟೀಸ್ ಎಲ್ಲ ನಾವು ನಾಳೆ ಟ್ರೈ ಮಾಡೋಣ. ಗಾಡಿನೂ ಇದೆ, ಇದು ಒಂದ್ಸಲ ಟ್ರೈ ಮಾಡ್ಬೇಕು ನಾನು. ಗಾಯ್ಸ್, ಇಲ್ಲೊಂದು ಗೇಮ್ ನಡೀತಿದೆ, ನೋಡಿ ಹೇಗಿದೆ ಅಂತ. ಗಾಯ್ಸ್, ಜಿಪ್ ಲೈನ್ ಅಲ್ಲಿಂದ ಇಲ್ಲಿವರೆಗೂ ಅಂತೆ. ಇಲ್ಲಿ ಇನ್ನೊಬ್ರು ಬೇರೆ ಆ್ಯಕ್ಟಿವಿಟಿ ಆಡ್ತಿದ್ದಾರೆ, ಅದು ಹೇಗಿರುತ್ತೆ ಅಂತ ನೋಡಿ. ನಾಳೆ ನಾವು ಟ್ರೈ ಮಾಡ್ತೀವಿ ಇದನ್ನು. ನೋಡ್ತಾ ಇದ್ರೆ ಭಯ ಆಗ್ತಿದೆ.
ಈ ಅಕ್ಕ ಇವಾಗಲೇ ಆಡಬೇಕು ಅಂತ ಹೇಳ್ತಿದೆ ಸುಷ್ಮಿತ್ ಅಕ್ಕ. ಮುಖ ನೋಡಿ ಹೇಗೆ ಇಟ್ಕೊಂಡಿದ್ದೆ. ಸುಷ್ಮಿತ್ ಅಕ್ಕ ಆಡ್ಬೇಕು ಇವಾಗಲೇ, ಹೋಗಿ ಆಡೋಗು. ಮೈ ಗಾಡ್, ಎಷ್ಟು ಮೇಲೆ ಹೋಗ್ತಿದೆ ಅಲ್ಲಿ ನೋಡಿ, ಎಷ್ಟು ಮೇಲೆ ಹೋಗ್ತಾವ್ರೆ ಅಲ್ಲಿ. ಇವ್ರ ಆಟಗಳು ನೋಡಿ. ಗಾಯ್ಸ್, ಇವಾಗ ನಾನು ಮತ್ತೆ ಸುಷ್ಮಿತ್ ಅಕ್ಕ ಜಿಪ್ ಲೈನ್ ಮತ್ತೆ ಸೈಕ್ಲಿಂಗ್ ಆಡ್ಬೇಕು ಅಂತ ಅಂದ್ಕೊಂಡಿದೀವಿ. ಹೆಂಗ್ ಆಡ್ತೀವಿ ಅಂತ ನೋಡುವಂತೆ ಬನ್ನಿ. ನಾವು ಜಿಪ್ ಲೈನ್ ಆಡ್ಕೊಂಡ್ ಬಂದಿದೀವಿ. ಇವಾಗ ಸಾಂಗ್ ಕೇಳಿಸಿದೆ ಅಲ್ವಾ, ಅದು ರೈನ್ ಡ್ಯಾನ್ಸ್ಗೆ. ಇವಾಗ ನಾವು ಸ್ವಿಮ್ಮಿಂಗ್ ಡ್ರೆಸ್ ಹಾಕೊಂಡು ರೈನ್ ಡ್ಯಾನ್ಸ್ ಮಾಡಿ ಆಮೇಲೆ ಸ್ವಿಮ್ಮಿಂಗ್ ಹೋಗೋಣ. ಗಾಯ್ಸ್, ಇವಾಗ ನಾವು ರೈನ್ ಡ್ಯಾನ್ಸ್ಗೆ ಹೋಗ್ತಿದ್ದೀವಿ. ಡ್ರೆಸ್ ಚೇಂಜ್ ಆಯಿತು. ರೈನ್ ಡ್ಯಾನ್ಸ್ ಅಲ್ಲಿ ಮಾಡ್ತಿದ್ದಾರೆ ನೋಡಿ. ಇವಾಗ ನಾವು ಅಲ್ಲಿಗೆ ಹೋಗ್ಬೇಕು. ರೈನ್ ಡ್ಯಾನ್ಸಲ್ಲಿ ಫುಲ್ ಜನ ಅಂದರೆ ಜನ ಇದ್ದರು. ಅದ್ರಲ್ಲಿ ನಾನು, ಸುಷ್ಮಿತ್ ಅಕ್ಕ ಮತ್ತು ಭೂಮಿಕಾ ಸೆಂಟ್ರಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಆಡ್ತಿದ್ರಿ. ಅವ್ರು ಭೂಮಿಕಾ ಅಂತೂ ಎಷ್ಟು ವರ್ಷ ಆಗಿತ್ತು ಅದರ ಡ್ಯಾನ್ಸ್ ಆಡಿದ್ರು ನೋಡಿ. ನಾನು ಫುಲ್ ಖುಷಿ ಅಂತೂ ಆದ್ವಿ ನಾವೆಲ್ಲರೂ. ಎಲ್ಲ ಥರ ಲ್ಯಾಂಗ್ವೇಜಸ್ ಸಾಂಗ್ಸ್ ಹಾಕಿದ್ರು. ಸೊ ಫಸ್ಟ್ ಕನ್ನಡ ಸಾಂಗ್ ಹಾಕಿದ್ರು, ಅದರಿಂದ ನಾವೆಲ್ಲ ಫುಲ್ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಿದ್ರಿ. ಕನ್ನಡ ಸಾಂಗ್ ಆದಮೇಲೆ ತಮಿಳ್ ಸಾಂಗ್ ಹಾಕಿದ್ರು, ಮತ್ತು ಹಿಂದಿ ಸಾಂಗ್ಸು ಹಾಕಿದ್ರು. ಬಟ್ ನಾವಂತೂ ಫುಲ್ಲು ಡ್ಯಾನ್ಸ್ ತುಂಬ ಎಂಜಾಯ್ ಮಾಡಿದ್ವಿ. ಗೈಸ್, ರೈನ್ ಡ್ಯಾನ್ಸ್ ಮುಗಿಸ್ಕೊಂಡ್ಬಂದು ಇವಾಗ ಸ್ವಿಮ್ಮಿಂಗ್. ಇವಾಗ ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಬಂದು ಸ್ನ್ಯಾಕ್ಸ್ ತಿಂತಾ ಇದ್ದೀವಿ. ಬಜ್ಜಿ, ಕಾಫಿ. ನಮ್ಮ ಕಾಫಿ ಕುಡಿಯಲ್ಲ ಅಂತ ಹಾಲು ತೊಗೊಂಡಿದ್ದಾರೆ. ಇವಳು ಕಾಫಿನೇ ಕುಡ್ದಿಲ್ಲ. ನಾನು ಇದು 2ನೇ ಟೈಮ್ ಕಾಫಿ ಕುಡಿತಾ ಇದ್ದೀನಿ. ಗಾಯ್ಸ್, ಇಲ್ಲಿ ನೋಡಿ, ಟೆಂಟ್ ಹತ್ರ ರ್ಯಾಬಿಟ್ಸ್ ಇದೆ. ಇವಳು ಡೋರ್ ಓಪನ್ ಮಾಡಿಬಿಟ್ಟು ಒಳಗಡೆ ಹೋಗ್ತಾಳಂತೆ. ಹೋಗ್ತೇನೆ, ಚಾನ್ಸೇ ಇಲ್ಲ. ಅಲ್ಲಿ ರ್ಯಾಬಿಟ್ಸ್ ಇದೆ, ಇಲ್ಲಿ ಬರ್ಡ್ಸ್ ಇದೆ. ಒಟ್ನಲ್ಲಿ ರೆಸಾರ್ಟ್ ಅಂತೂ ಸೂಪರ್ ಆಗಿದೆ. ಹೇಗಿದೆ ರೆಸಾರ್ಟು? ಸಕ್ಕತ್ತಾಗಿದೆ. ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ರೆಸಾರ್ಟ್ಗೆ, ಬಟ್ ಪರವಾಗಿಲ್ಲ, ಸೂಪರ್ ಆಗಿದೆ. ಗೈಸ್, ಸ್ನ್ಯಾಕ್ಸ್ ಮುಗಿಸ್ಕೊಂಡು ಇವಾಗ ಡ್ರೆಸ್ ಚೇಂಜ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಗೈಸ್, ಸ್ವಿಮ್ಮಿಂಗ್ ಮುಗಿಸಿ ನೀಟಾಗಿ ರೆಡಿ ಆಗಿದ್ದೀವಿ ಎಲ್ಲರೂ. ಆವಾಗಲೇ ರೆಡಿ ಆದರೆ ಆವಾಗಲೇ ವಿಡಿಯೋ ತೆಗಿಯೋಕ್ಕಾಗಿದೆ. ಯಾಕಂದರೆ ಎಲ್ಲ ಫೋಟೋಸು ವಿಡಿಯೋಸ್ ತೊಗೊಳೋದು ಬ್ಯುಸಿ ಆಗಿದೆ. ಮತ್ತು ಕತ್ಲಾಗೋಗುತ್ತೆ, ಸರಿಯಾಗಿ ತೊಗೊಳಕ್ಕಾಗಲ್ಲ ಅಂತ. ಇನ್ನೇನು ಫೈರ್ ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ, ಹೋಗ್ಬೇಕು ಅಲ್ಲಿಗೆ. ಗೈಸ್, ಸುಷ್ಮಿತ್ ಅಕ್ಕ ನೋಡಿ ಹೇಗೆ ರೆಡಿ ಆಗಿದೆ ಅಂತ. ಮಮ್ಮಿ ನೋಡಿ ಹೆಂಗೆ ರೆಡಿ ಆಗಿದ್ದಾರೆ ಅಂತ. ಇನ್ನು ನನ್ನ ಫ್ರೆಂಡ್ ಭೂಮಿಕಾ ನೋಡಿ ಹೆಂಗೆ ರೆಡಿ ಆಗಿದ್ದಾಳೆ ಅಂತ. ಬ್ಯುಸಿ ಆಗಿದ್ದಾಳೆ ಫೋನಲ್ಲಿ ಅವ್ರ ಅಮ್ಮ ಜೊತೆ. ಕೊಡಿಲಿ ನಮ್ಮ ಬ್ಲಾಗರ್ ಹಾಗೆ ಹೆಂಗೆ ರೆಡಿ ಆಗಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ನಮ್ಮ ಬ್ಲಾಗರ್ ಹರ್ಷಿತಾ ಹೆಂಗೆ ರೆಡಿ ಆಗಿದ್ದಾರೆ ಅಂತ. ಬ್ಲಾಗ್ ಅಲ್ಲ, ಬ್ಲಾಗ್. ಸುಷ್ಮಿತ್ ಅಕ್ಕ ಇವಾಗಲೂ ಆಚೆ ಊಟ ತಿನ್ನುತ್ತೆ, ಅದಕ್ಕೆ ಹೊಟ್ಟೆ ಕೆಟ್ಟೋಗೈತೆ ಅಂತ ಲೆಮನ್ ಜ್ಯೂಸ್ ಕುಡಿತಾ ಇದ್ದಾರೆ. ಅಲ್ಲ ಫ್ರೆಂಡ್ಸ್, ಅವ್ಳು ಸುಳ್ಳು ಹೇಳ್ತಾಳೆ, ಯಾಕೋ ಹೊಟ್ಟೆ ನೋಯ್ತೈತೆ. ಅದು ಇಲ್ಲ, ಆಚೆ ಜಾಸ್ತಿ ತಿಂತಾರೆ ಅದಕ್ಕೆ. ಮತ್ತು ರೆಸಾರ್ಟ್ ಅಂತೂ ಫುಲ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಫುಲ್ ಹೈಜಿನಿಕ್ ಆಗಿದೆ. ಅಮ್ಮನ ಕೇಳೋಣ ಹೇಗಿದೆ ಅಂತ. ಅಮ್ಮ, ರೆಸಾರ್ಟ್ ಹೇಗಿದೆ ಮಮ್ಮಿ? ತುಂಬ ಚೆನ್ನಾಗಿದೆ, ತುಂಬ ಕ್ಲೀನಾಗಿದೆ. ನೈಟ್ ಲೈಟಿಂಗ್ ಆನ್ ಆದಮೇಲಂತೂ ನೋಡೋಕೆ ತುಂಬ ಚೆನ್ನಾಗಿದೆ. ಓಡಿ ಗೈಸ್, ನೈಟ್ ಹೊತ್ತು ಅಂತೂ ಸಕ್ಕತ್ತಾಗಿದೆ. ಸ್ವಿಮ್ಮಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಿಮ್ಮಿಂಗ್ ಫುಲ್ ಲೈಟ್ಸ್ ಆನ್ ಆದಮೇಲೆ ರೆಸಾರ್ಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೈಟ್ ಹೊತ್ತಲ್ಲಿ. ಅಲ್ಲೇನು ಬರ್ಡೇ ಡೆಕೋರೇಷನ್ ನಡೀತಿದೆ ಅನಿಸುತ್ತೆ. ರೆಸಾರ್ಟಲ್ಲಿ ಬರ್ಡೇ ಡೆಕೋರೇಷನ್ ಮಾಡೋಕ್ಕೂ ಪ್ಲೇಸ್ ಇದೆ. ಗಾಯ್ಸ್, ಸ್ವಿಮ್ಮಿಂಗ್ ಫೂಲ್ ಹತ್ರ ಇರೋ ರೂಮ್ಸ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಒಳ್ಳೆ ನೋಡ್ಕೊಂಡ್ಬಂದೆ, ಬಟ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿದೆ ಲೈಟಿಂಗ್ಸ್. ಮತ್ತು ಕುತ್ಕೊಳಕ್ಕೆ ಚೇರ್ಸಲ್ಲಿ ಎಷ್ಟು ನೀಟಾಗಿ ಸೆಟ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಇದು ಬಾರ್ ಕೌಂಟರ್ ಅನಿಸುತ್ತೆ. ಸೊ ಸ್ವಲ್ಪ ಜನ ಕುಡಿತಿದ್ದಾರೆ ಆಲ್ರೆಡಿ. ಬಟ್
ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಫುಲ್ಲು ಕತ್ಲಿದೆ. ನನ್ನ ಫ್ರೆಂಡು ಕತ್ಲಲ್ಲಿ ಹೋಗೋಕ್ಕೆ ಭಯ ಬೀಳ್ತಾಳೆ. ಭಯನಾ ಬೋಡಿ? ನಿನ್ನಷ್ಟಿಲ್ಲ ಬಾ. ನನಗೆ ಭಯ ಇಲ್ಲ. ನೋಡಿದ್ದೀನಿ ಬಾ, ಬರೀ ತಕ್ಷಣ ಕೈ. I thought mama had promised me a mockingbird, and each note that she sings kind of reminds me of her. A brand new bottle tucked away behind my seat, and if I get pulled over, I'll pretend it's not for me. ಗೈಸ್, ಡಿನ್ನರ್ ರೆಡಿ ಆಗಿದೆ. ಇವಾಗ ಸುಷ್ಮಿತಾ ಅಕ್ಕ ಮತ್ತು ನಮ್ಮ ಅಮ್ಮ ಹಾಕೊಳಕ್ಕೆ ಹೋಗ್ತಿದ್ದಾರೆ. ಡಿನ್ನರಲ್ಲಿ ಏನೇನಿದೆ ಅಂತ ನೋಡೋಣ. ಏನ್ಮ ಇದು? ಮಶ್ರೂಮ್ ಸೂಪ್. ಸ್ವಲ್ಪ ಜಾಗ ಬಿಡಿ. ಇಲ್ಲಿ ಮಶ್ರೂಮ್ ಸೂಪ್ ಇದೆ. ಇದು ಮಶ್ರೂಮ್ ಸೂಪಿನ ವೈಟ್ಗೆ ಇರುತ್ತೆ. ಇದು ರೋಟಿ ನಾನ್ ಇದೆ. ರೋಟಿ ಬಟರ್ ನಾನು. ಇದು ಬೇಬಿ ಕಾರ್ನು, ಗೋಲ್ಡನ್ ಫ್ರೈ. ಇದು ಪನ್ನೀರ್ ಬಟರ್ ಮಸಾಲ, ಪನ್ನೀರ್ ಬಟರ್ ಮಸಾಲ, ದಾಲ್ ಪಾಲಕ್, ಮತ್ತೆ ಇದು ಸಾಲಡ್ ಇಕ್ಕಿದ್ದಾರೆ. ಎಲ್ಲ ಥರನೂ ಇಕ್ಕಿದ್ದಾರೆ. ಟೊಮೆಟೊ, ಆನಿಯನ್, ಕ್ಯಾರೆಟ್, ಸೌತೆಕಾಯಿ, ಮತ್ತು ಇದು ನೆಂಚ್ಕೊಳಕ್ಕೆ ಹಪ್ಪಳ, ಮತ್ತು ಕರ್ಡ್ ರೈಸ್, ಮತ್ತು ಪಿಕಲ್. ಇದು ಜೀರಾ ರೈಸ್ ಇದೆ, ಮತ್ತು ವೈಟ್ ರೈಸ್, ರಸಮ್, ಮತ್ತು ಇದು ಲೋಕಿ ಅಲ್ವಾ ಅಂತೆ. ಡಿಫ್ರೆಂಟಾಗಿ ಫಸ್ಟ್ ಟೈಮ್ ಕೇಳ್ತಿರೋದು. ಟೇಸ್ಟ್ ಮಾಡಿ ಹೇಗಿರುತ್ತೆ ಅಂತ ಹೇಳ್ತೀನಿ. ಮತ್ತು ನಾನ್ ವೆಜ್ ಕಡೆ ಬಂದಿದ್ದೀವಿ ಅಂದರೆ ಲೆಮನ್ ಕೊರಿಯಂಡರ್ ಸೂಪ್ ಇದೆ, ಮತ್ತು ಚಿಕನ್ ಇದೆ, ಮತ್ತು ಚಿಕನ್ ಕರ್ರಿ ಇದೆ ಜೀರಾ ರೈಸ್ಗೆ. ಸೊ ಇದು ಡಿನ್ನರ್ ಇಷ್ಟಿದೆ ಗೈಸ್. ನಾನು ಡಿನ್ನರ್ಗೆ ಮಶ್ರೂಮ್ ಸೂಪು, ಸ್ವೀಟು, ಮತ್ತು ಇದು ಬಜ್ಜಿ, ಚಪಾತಿ, ಕರ್ರಿ ಹಾಕ್ಕೊಂಡಿದ್ದೀನಿ. ನಮ್ಮ ಇಷ್ಟ ಹಾಕ್ಕೊಂಡಿದ್ದಾರೆ. ನಮ್ಮ ರೈಸು ಚಪಾತಿನ ಏನು ಹಾಕ್ಕೊಂಡಿಲ್ಲ. ಇವಳು ಇನ್ನೂ ಇಷ್ಟ ಹಾಕ್ಕೊಂಡು ತಿಂತಿದ್ದಾಳೆ. ಇನ್ನೂ ಎಷ್ಟೊತ್ತಾಗುತ್ತೆ ತಿನ್ನೋದು. ನಮ್ಮ ಅಕ್ಕನೂ ಲೈಟಾಗಿ ತಿಂತಿದ್ದಾರೆ. ಮತ್ತು ಆಮೇಲೆ ಇನ್ನೊಂದು ರೌಂಡ್ ತಿಂತಾರಂತೆ. ಗಾಯ್ಸ್, ಇಲ್ಲಿ ನಮ್ಮ ಅಮ್ಮ ಮತ್ತು ಸುಷ್ಮಿತಾ ಕೈಲಿ ಸ್ಟೇ ಮಾಡ್ತಾರೆ. ಆ ಟೆಂಟಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ಅಲ್ಲಿ ಸ್ಟೇ ಮಾಡ್ತೀವಿ. ಒಂದೊಂದು ಟೆಂಟ್ಗೂ ಎಷ್ಟು ಡಿಸ್ಟೆನ್ಸ್ ಇದೆ. ಅಕ್ಕ, ನಾವೆಷ್ಟು ರೆಸಾರ್ಟ್ಸ್ಗೆ ಹೋಗಿದ್ದೀವಿ. ಫಸ್ಟ್ ಟೈಮ್ ಅಲ್ಲ ಟೆಂಟ್ ಸ್ಟೇ ಇಷ್ಟು ಡಿಸ್ಟೆನ್ಸ್ ಆಗಿ ನೀಟಾಗಿರೋದು. ಹೌದು, ತುಂಬ ಚೆನ್ನಾಗಿದೆ. ಈ ರೆಸಾರ್ಟ್ ಬಂದರೆ ನೀವು ಟೆಂಟ್ ಸ್ಟೇನೇ ತಗೊಳ್ಳಿ. ಯಾಕೆ ಅಂತಂದರೆ ರೂಮ್ಗಿಂತ ಟೆಂಟೇ ಬೆಟರ್. ಅಷ್ಟು ಚೆನ್ನಾಗಿ ಸೇಫ್ಟಿ ಮಾಡಿಕೊಟ್ಟಿದ್ದಾರೆ. ರೆಸಾರ್ಟಲ್ಲೆಲ್ಲ ಟೆಂಟ್ಗೆ ಚಾರ್ಜಿಂಗ್ ಬೇಕು ಅಂತಂದರೆ ನಾವು ರಿಸೆಪ್ಷನ್ಗೆ ಹೋಗ್ಬೇಕಿತ್ತು, ಇಲ್ಲ ವಾಶ್ರೂಮ್ ಹತ್ರ ಹೋಗಿ ಹಾಕೋಬೇಕಿತ್ತು. ಬಟ್ ಈ ಟೆಂಟ್ ಒಳಗಡೆ ಕೊಟ್ಟಿರ್ತಾರೆ. ಹೌದು, ಟೆಂಟ್ ಒಳಗಡೆನೆ ಚಾರ್ಜರು ಮತ್ತೆ ಟೆಂಟ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಫೆಸಿಲಿಟಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನೀವು ಕೂಡ RR ರಿಟ್ರೀಟ್ ರೆಸಾರ್ಟ್ಗೆ ಬನ್ನಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವಾಗಷ್ಟೇ 7:30 ಆಗಿದೆ. ಎದ್ದು ಬರೋಷ್ಟರಲ್ಲಿ ನಮ್ಮ ಮತ್ತು ಸುಷ್ಮಿತಾ ಅಕ್ಕ ಕುತ್ಕೊಂಡಿದ್ದಾರೆ. ಆಲ್ರೆಡಿ ಈ ಚಳಿಯಲ್ಲಿ ನೋಡಿ ಹೇಗಿದೆ. ಈ ಚಳಿಯಲ್ಲಿ 2 ರೌಂಡ್ಸ್ ವಾಕಿಂಗ್ ಮಾಡ್ಕೊಂಡು ಬಂದಿದ್ದಾರಂತೆ. ನಾನು ಮಲ್ಕೊಂಡಿದ್ರು ಕೂಡ ನನ್ನ ಬಂದು ಎಬ್ಬರ್ಸಾನೇ ಇದ್ರು. ಫ್ರೆಂಡ್ಸ್, ಇವಾಗ ನಾವು ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದೀವಿ. 3 ಜನ. ಭೂಮಿಕನ್ನ ಮಲ್ಕೊಂಡಿದ್ದಾಳೆ. ನಾನು ಮಲ್ಕೊತೀನಿ ಅಂದರೂ ಇವ್ರು ಬಿಡ್ತಾನೇ ಇಲ್ಲ ನನ್ನ. ಕಾಫಿ ಕುಡಿಯೋಣ ಅಂತ 3 ಜನ ಹೋಗ್ತಾ ಇದ್ದೀವಿ. ಗೈಸ್, ಕಾಫಿ ಬಿಸ್ಕೆಟ್ ತಿಂತಾ ಇದ್ದೀವಿ. ಇವಾಗ ಬ್ರೇಕ್ಫಾಸ್ಟ್ ತಿಂತಿದ್ದೀವಿ. ನಾನು ಚಾಕೋಸ್ ತಿಂತಿದ್ದೀನಿ. ಇವ್ರು ಪೂರಿ, ಸಾಗು, ವಡೆ ತಿಂತಿದ್ದಾರೆ. ನಮ್ಮ ದೋಸೆ, ಪೂರಿ, ವಡೆ ತಿಂತಿದ್ದಾರೆ. ಮೊಟ್ಟೆ. ಅಕ್ಕ ಏನೇನು ತಿಂದೆ? ಅಕ್ಕ ಅಷ್ಟಲ್ಲಿ ತಿಂದ್ಬಿಟ್ಟಿದ್ಯಾ? ಪೂರಿ ಒಂದು ತಿಂದೆ, ಅವಲಕ್ಕಿ. ಚಾಕೋಸ್ ತಿಂದಾದ್ಮೇಲೆ ನಾನು ಕೇಸರಿ ಬಾತು, ಅವಲಕ್ಕಿ ಮತ್ತು ದೋಸೆ ಹಾಕ್ಕೊಂಡಿದ್ದೀನಿ. ವಾಟರ್ ಮೆಲನ್ ಕೂಡ ಹಾಕ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ಎಲ್ಲರೂ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಗೈಸ್, ನಾವಿಬ್ರು ಬೇಗ ಬಂದು ರೆಡಿ ಆದ್ರಿ. ಸುಷ್ಮಿತಾ ಅಕ್ಕ ಬಂದು ಕರೆಕ್ಟಾಗಿ 1 hour ಆಯಿತು. ಇನ್ನು ರೆಡಿ ಆಗ್ತಾನೆ ಇದ್ದಾರೆ. ಇನ್ನು ಎಷ್ಟು ಮೇಕಪ್ ಹಾಕಿರ್ಬೋದು ನೀವು ಯೋಚನೆ ಮಾಡಿ. ಗೈಸ್, ಇವಾಗ ಎಲ್ಲರೂ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀವಿ. ಇವಾಗ ಆ್ಯಕ್ಟಿವಿಟೀಸ್ ಆಡೋಕ್ಕೆ ಹೋಗಬೇಕು. ಇವಾಗಷ್ಟೇ ಸ್ಕೈ ಜಂಪ್ ಮಾಡ್ಕೊಂಡು ಬಂದಿದ್ದೀವಿ. ಇವು 3 ಜನ ಆಡಿದ್ದು. ನನಗಂತೂ ಫುಲ್ ಹಾರ್ಟ್. ನನ್ನ ಮೇಲೆ ಹೋಗಿ ಫುಲ್ ರೊಟೇಟ್ ಆದೆ. ಅಕ್ಕ, ನಿನ್ಗೆ ಅನ್ಸ್ತು? ಇಲ್ಲ ಅನ್ಕೊಂಬಿಟ್ಟಿದ್ದೆ, ಹೆಂಗೋ ಬಂದಿದ್ದೀನಿ. ಗೋಡಿ, ನಿನಗೆ? ಸಕ್ಕತ್ತಾಗಿತ್ತು. ಮೇಲೆ ಹೋಗೋಗಿ ಏನು ಅಷ್ಟು ಅನ್ಸಿಲ್ಲ. ಕೆಳಗಡೆ ಬರೋದು ಸಕ್ಕತ್ ಭಯ ಆಯಿತು.
ನಾನಂತೂ ಫುಲ್ ರೌಂಡ್ ಆಗ್ತಾನೆ ಇದ್ದೆ ವೇಟ್ ಇಲ್ಲ ಅಂತ. ಹಾಯ್ ಮಾಡ್ರಿ. ಏನಿದೆ ಹೇಳ್ರಿ ಅದು. ಬದುಕಿದ್ರೆ ಆಮೇಲೆ ಬಂದು ಬಾಯ್ ಮಾಡ್ತೀನಿ. ಆಮೇಲೆ ಬಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳ್ತೀನಿ. ನಾವು ಚೆನ್ನಾಗಿದ್ರೆ ಚೆನ್ನಾಗಿದ್ರೆ ಬಂದು ಹೇಳ್ತೀನಿ ನಾನು. ಜಾಯಿಂಟ್ ಸ್ಪ್ರಿಂಗ್ ಆಡ್ಕೊಂಡ್ ಬಂದಿದೀವಿ. ಈಗ ಎಕ್ಸ್ಪೀರಿಯನ್ಸ್ ಕೇಳೋಣ ಹೆಂಗಿತ್ತು ಅಂತ. ಸಖತ್ತಾಗಿದೆ. ಒಂದು 50 ಅಡಿ ಮೇಲಕ್ಕೆ ಕರ್ಕೊಂಡೋಗಿ ಅಲ್ಲಿಂದ ಬಿಡ್ತಾರೆ. ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಬಾಡಿ ನಿನ್ಗೆ ಹೆಂಗ ಅನ್ಸ್ತು? ನನಗೂ ಸೂಪರ್ ಆಗಿತ್ತು, ತುಂಬಾ ಇಷ್ಟ ಆಯ್ತು. ನನಗೂ ಸೂಪರ್ ಆಗಿತ್ತು. ಇಲ್ಲೊಂದು 2 ಗೇಮ್ಸ್ ಇದೆ. ಒಂದು ಅಲ್ಲಿ ರಾಕೆಟ್ ರಿಜೆಕ್ಟರ್, ನಾವು ಅವಾಗ ಹೇಳಿದ್ವಲ್ಲ ಅದು ಸ್ಕೈ ಜಂಪ್ ಅಂತ. ಸ್ಕೈ ಜಂಪ್ ಅಲ್ಲ, ಅದು ರಾಕೆಟ್ ರಿಜೆಕ್ಟರು. ಅದು ಮತ್ತೆ ಇದಕ್ಕೆ ಮಾತ್ರ 150 ಫರ್ ಹೆಡ್ ಪೇ ಮಾಡಬೇಕು. ತುಂಬಾ ಚೆನ್ನಾಗಿದೆ. ಮತ್ತೆ ಇಲ್ಲಿ ಇದು ಜಿಪ್ ಲೈನ್ಗೆ ಬೇರೆ ಕಡೆ ಎಲ್ಲ ಜಿಪ್ ಲೈನ್ಗೆ 150 ಪೇ ಮಾಡ್ಬೇಕು. ಬಟ್ ಇದು ಪ್ಯಾಕೇಜ್ ಅಲ್ಲೇ ಇನ್ಕ್ಲೂಡ್ ಆಗಿದೆ. ಜಿಪ್ ಲೈನು ಮತ್ತೆ ಸೈಕ್ಲಿಂಗು ತುಂಬಾ ಚೆನ್ನಾಗಿದೆ. ಇವಾಗ ನೆಕ್ಸ್ಟ್ ಅದನ್ನ ಆಡೋಣ. ನೆಕ್ಸ್ಟ್ ಜಿಪ್ ಲೈನ್ಗೆ ಅಲ್ಲಿ ಆಡೋಣ. ಗೈಸ್ ಇವಾಗ ನಾವೆಲ್ಲ ಜಿಪ್ ಲೈನ್ ಆಡ್ಕೊಂಡ್ ಬಂದಿದೀವಿ. ನಮ್ಮನ್ ಕೇಳೋಣ. ನಮ್ಮ ಅಮ್ಮ ಇವಾಗಲೇ ಫಸ್ಟ್ ಗೇಮ್ ಆಡಿದ್ವಿ. ಹೆಂಗಿತ್ತು ಮಮ್ಮಿ? ಭಯ ಆಯ್ತು, ಆಮೇಲೆ ಏನ್ ಭಯ ಆಗಿಲ್ಲ, ಈಸಿ ಆಗ್ತದೆ. ಅಕ್ಕ ನಿನ್ಗೆ? ನಮ್ಗೆ ಆ ಗೇಮ್ಸ್ ಎಲ್ಲ ಆಡ್ಕೊಂಡ್ ಬಂದಿದ್ವಿ, ಏನು ಅನ್ಸೇ ಇಲ್ಲ. ಹೌದು. ಬೋಡಿ ನಿನ್ಗೆ? ಅಷ್ಟೊಂದು ಏನು ಫೀಲ್ ಆಗಿಲ್ಲ, ಬಟ್ ಓಕೆ. ಗೈಸ್ ಇದು ಲೈವ್ ಕೌಂಟರ್. ಸೊ ಇಲ್ಲೆಲ್ಲ ಅಲ್ಲೇ ಮಾಡಿ ಕೊಡ್ತಾ ಇರ್ತಾರೆ. ಜಿಲೇಬಿ, ಇಲ್ಲಿ ವೆಜ್ ಪಿಜ್ಜಾ ಇದೆ. ಮತ್ತೆ ಇಲ್ಲಿ ಚಿಕನ್ ಲಿವರ್ ಫ್ರೈ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಫಿಶ್ ತವಾ ಫ್ರೈ. ಇಲ್ಲಿ ಏನೋ ಟಿಕ್ಕಾ ಮಾಡಿದ್ದಾರೆ. ಗೈಸ್ ಸ್ಪ್ರಿಂಗ್ ರೋಲ್ ಇದು. ಮತ್ತೆ ಇಲ್ಲಿ ಪಾನಿಪುರಿ ಇದೆ. ಪಾನಿಪುರಿ ತಿನ್ನೋಣ ಅಂತ ಹೋಗ್ತಾ ಇದೀವಿ ನಾವು. ಗೈಸ್ ಇಲ್ಲಿ ಲೈವ್ ಸ್ಟಾರ್ಟರ್ಸಲ್ಲಿ ನೂಡಲ್ಸ್ ಇದೆ, ಸ್ಪ್ರಿಂಗ್ ವೆಜ್ ರೋಲ್ ಇದೆ, ಪಿಜ್ಜಾ ಇದೆ, ಚಿಕನ್ ತಂದೂರಿ ಇದೆ, ಫಿಶ್ ತವಾ ಫ್ರೈ ಮತ್ತು ಲಿವರ್ ಇದೆ. ಸೊ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀವಿ. ಲೈವ್ ಕೌಂಟರಲ್ಲಿ ಫುಡ್ಡು ವೆರೈಟಿ ಆಗಲೇ ಹರ್ಷಿತಾ ತೋರಿಸಿದ್ಲಲ್ಲ, ಪ್ರತಿ ಒಂದು ಚೆನ್ನಾಗಿದೆ. ಇಂಥದ್ದು ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಪ್ರತಿ ಒಂದು ಫುಡ್ಡು ಸೂಪರ್ ಆಗಿದೆ, ತುಂಬ ಸ್ಪೈಸಿಯಾಗಿ. ಗೈಸ್ ನಾವು ಲೈವ್ ಸ್ಟಾರ್ಟರ್ಸ್ ಮಾತ್ರ ತಿಂದ್ರಿ. ಅದೇ ಸುಷ್ಮಿತಾಕ ಬಂದ್ಬಿಟ್ಟು ಲಂಚ್ ಕೂಡ ಮಾಡಿರುತ್ತೆ. ಅದಕ್ಕೆ ಇವಾಗ ವಾಕಿಂಗ್ ಮಾಡ್ತಾ ಇದ್ದಾರೆ. ರಾತ್ರಿ ಕೂಡ ತಿನ್ನೋದ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಗಾಯ್ಸ್ ನಾವು ಇಲ್ಲಿ ಟೆಂಟಲ್ಲಿ ಸ್ಟೇ ಮಾಡ್ತಾ ಇದ್ದಾರೆ. ನಮ್ಮ ಅಮ್ಮ ಕೆಲಸ ಮಾಡೋರ್ನೆಲ್ಲ ಕೇಳ್ತಾ ಇದ್ದಾರೆ, ಎಳ್ನೀರು ಕೊಡಲ್ಲ ಅಂತ. ಗಾಯ್ಸ್ ಟೈಮ್ 3 o'clock ಆಗಿದೆ. ಇವಾಗ ನಾವು ಲಂಚ್ ಮಾಡಕ್ಕೆ ಬಂದಿದ್ದೀವಿ. ಬಿರಿಯಾನಿ ಮತ್ತು ಕರ್ಡ್ ರೈಸ್ ಇಬ್ಬರು ನಾನು ಮತ್ತು ನಮ್ಮ ಅಮ್ಮ ತಿಂತಾ ಇದ್ದೀವಿ. ಫ್ರೆಂಡ್ಸ್ ಇವಾಗ ನಾವು ಚೆಕ್ಔಟ್ ಆಗೋ ಟೈಮು. ಬಟ್ ಫುಲ್ ಬಿಸಿಲಿದೆ. ಅದಕ್ಕೆ ನನ್ನ ಮಾತ್ರ ನನ್ನ ಫ್ರೆಂಡ್ ಮಾತ್ರ ಸ್ವಿಮ್ಮಿಂಗ್ ಡ್ರೆಸ್ ಹಾಕೊಂಡು ಇವಾಗ ರೈನ್ ಡ್ಯಾನ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಇವಳು ಡ್ರೆಸ್ ಚೇಂಜ್ ಮಾಡ್ಕೊಂಬಂದ್ಲು. ಇವಾಗ ಇಬ್ಬರು ರೈನ್ ಡ್ಯಾನ್ಸ್ಗೆ ಹೋಗ್ತಾ ಇದ್ದೀವಿ. ನೋಡಿ ನಾವು ಆಲ್ರೆಡಿ ನಾನು ಆಡಿದ್ವಲ್ಲ, ಇವಾಗ ನಮ್ಮ ಚೆಕ್ಔಟ್ ಆಗೋ ಟೈಮು.
ನಾನು ಮತ್ತು ಭೂಮಿಕಾ ಮಾತ್ರ ಡ್ಯಾನ್ಸ್ ಮಾಡ್ತಿದ್ದೆ, ಅಮ್ಮ ವೀಡಿಯೋ ಮಾಡ್ತಾಯಿದ್ರು. ಸುಷ್ಮಿತಾ ಅಕ್ಕ ಅಯ್ಯೋ ಎಷ್ಟೊತ್ತಾಗ್ತೀರ ಬನ್ನಿ ನಮ್ಮದು ಚೆಕ್ಔಟ್ ಆಯಿತು ಅಂತ ಹೇಳ್ತಾಯಿದ್ರು. ಆದರೂ ಕೂಡ ನಾವು ಫುಲ್ ಎಂಜಾಯ್ ಮಾಡ್ತಿದ್ವಿ. ನಮಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಭೂಮಿಕಾ ಇಷ್ಟೊಂದು ಎಂಜಾಯ್ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದಿಲ್ಲ, ಬಟ್ ಅವಳು ತುಂಬ ಖುಷಿಯಾಗಿ ಇದ್ಲು. ಆ ಬಿಸಿಲಿಗೂ ಅದು ರೈನ್ ಡ್ಯಾನ್ಸ್ಗೂ ನಮ್ಮ ಕಾಂಬಿನೇಷನ್ ಸಖತ್ತಾಗಿತ್ತು. ಫುಲ್ ಬಿಸಿ ಇತ್ತು. ರೈನ್ ಡ್ಯಾನ್ಸ್ ಮಾಡಿದ್ದಕ್ಕೆ ಸರಿ ಹೋಯ್ತು. ಇವಾಗ ಅಷ್ಟೇ ರೈನ್ ಡ್ಯಾನ್ಸ್ ಮುಗಿಸ್ಕೊಂಡ್ಬಂದ್ವಿ. ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಚೆಕ್ಔಟ್ ಆಗಬೇಕು. ಸೊ ಗಾಯ್ಸ್, ಇವಾಗ ನಾವು ಚೆಕ್ಔಟ್ ಆಗ್ತಾ ಇದ್ದೀವಿ. ಟೈಮ್ ಅರೌಂಡ್ 5 ಆಗಿದೆ. ನಮ್ಮ ಟೈಮ್ ಇದ್ದಿದ್ದು ಟಿಲ್ 3 ಅಷ್ಟೇ. ನಾವು 5 ಗಂಟೆ ಎಕ್ಸ್ಟೆಂಡ್ ಮಾಡಿ ರೈನ್ ಡ್ಯಾನ್ಸ್ ಆಡಿ ಇವಾಗ ಡ್ರೆಸ್ ಚೇಂಜ್ ಮಾಡಿ ಚೆಕ್ಔಟ್ ಆಗ್ತಿದ್ದೀವಿ. ಇವಾಗ ಎಲ್ಲರೂ ಹೋಗ್ತಿದ್ದೀವಿ. ಹೆಂಗನ್ನಿಸ್ತು ರೆಸಾರ್ಟ್ ಬಗ್ಗೆ? ಸೂಪರ್ ಆಗಿತ್ತು. ಸೊ ಇದು ನಮ್ಮ ಶಾರ್ಟ್ ವ್ಲಾಗ್. ಈ ವ್ಲಾಗ್ ನಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.